ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸುಮಾರು 7 ವರ್ಷಗಳ ನಂತರ ಮತ್ತೆ ಅಂಜನಿ ಪುತ್ರ ರಿಲೀಸ್ ಆಗ್ತಾ ಇದೆ. ಪ್ರೇಕ್ಷಕರನ್ನ ರಂಜಿಸಕ್ಕೆ ಬೆಳ್ಳಿ ತೆರೆಗೆ ಮೇ 10ಕ್ಕೆ ಬರಕ್ಕಿದೆ. ಆದರೆ ಈ ಅಂಜನಿ ಪುತ್ರನಿಗೆ ಮತ್ತೆ ಸಂಕಷ್ಟ ಎದುರಾಗಿರುವಂಥದ್ದು. ಇದರ ಬಗ್ಗೆ ಮಾತಾಡೋಕ್ಕೆ ನಿರ್ಮಾಪಕರಾಗಿರುವಂಥ MN ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಅವನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, 2017ಕ್ಕೆ ಅಂಜನಿ ಪುತ್ರ ರಿಲೀಸ್ ಆಗುತ್ತೆ. ಆವಾಗಲೂ ಒಂದು ಸಮಸ್ಯೆ ಎದುರಾಗಿತ್ತು ನಿಮಗೆ. ಈಗ 2024ಕ್ಕೆ ಅಂಜನಿ ಪುತ್ರ ರಿಲೀಸ್ ಆಗ್ತಾ ಇದೆ. ಮತ್ತೊಮ್ಮೆ ಪ್ರಾಬ್ಲಮ್ ಎದುರಾಗ್ತಾ ಇರುವಂಥದ್ದು ಏನು ಸರ್ ಇಶ್ಯೂ? ಇದು ಗೊತ್ತಿಲ್ಲ, ನಮ್ಮನ್ನೇ ಹುಡ್ಕೊಂಬರುತ್ತೆ ಪ್ರಾಬ್ಲಮ್ಮು, ಏನೂ ಮಾಡೋಕ್ಕಾಗಲ್ಲ. ಈಗ ನಾನು 24ನೇ ತಾರೀಕು ತಾವು ತೆಗೆದು ನೋಡಿ ಸೋಷಿಯಲ್ ಮೀಡಿಯಲ್ಲಿ 24-25ಗೆ ನಾನು ಅನೌನ್ಸ್ ಮಾಡಿದ್ದೀನಿ. ಸೋಷಿಯಲ್ ಎಲ್ಲ ಮೀಡಿಯಲ್ಲಿ ಹಾಕಿ ಒಂದು ಟೀಸರ್ ಸಮೇತ ನಾನು ಬಿಡುಗಡೆ ಮಾಡಿದ್ದೀನಿ, ಮೇ 10ಕ್ಕೆ ಬರ್ತಾಯಿದ್ದೀನಿ ಅಂತ. ಈಗ ಸದ್ಯಕ್ಕೆ ಇದ್ದಕ್ಕಿದ್ದಂಗೆ ಯಾರೋ ಪವರ್ ಅನ್ನೋ ಸಿನಿಮಾನ ಬಿಡುಗಡೆ ಮಾಡ್ತಾಯಿದ್ದಾರೆ. ಸಂಬಂಧಪಟ್ಟ ನಿರ್ಮಾಪಕರಿಗೂ ಸಂಬಂಧಪಟ್ಟ ವಿತರಕರಿಗೂ ಹೇಳಿದೆ, ನೋಡಪ್ಪ ನಾನು ಮೊದಲೇ ಅನೌನ್ಸ್ ಮಾಡಿದ್ದೀನಿ, ದಯವಿಟ್ಟು ಒಂದು 2 ವಾರ 3 ವಾರ ಬಿಟ್ಟು ಬಾ ಅಂತ ನಾನು ಅವರಿಗೆ ಮನವಿನೂ ಮಾಡಿದ್ದೀನಿ. ಅವರು ಅದಕ್ಕೆ ಸ್ಪಂದನೆ ಸರಿಯಾದ ರೀತಿಯಲ್ಲಿ ಮಾಡ್ತಾಯಿಲ್ಲ. ಅದಕ್ಕೆ ಇನ್ನೇ ವಾಣಿಜ್ಯ ಮಂಡಳಿಗೆ ಬಂದು ಈ ಥರ ನಾನೊಂದು ಮನವಿಯನ್ನು ಹೇಳಿದ್ದೀನಿ, ಈ ಥರ ಮಾಡಿಕೊಡಿ ಸರ್, ಈ ಥರ ಆಗ್ತಾಯಿದೆ. ಒಂದೇ ನಟರ ಸಿನಿಮಾ ಬರಬಾರ್ದು ಅನ್ನೋದು ಒಂದೇ ಉದ್ದೇಶ. ಬಿಟ್ಟರೆ ಬೇರೆ ನಟರು ಬಂದರೆ ನಾವು ಅದನ್ನು ಕೇಳೋವಂಥ ರೈಟ್ಸು ನಮ್ಗೆ ಯಾರಿಗೂ ಇರೋದಿಲ್ಲ. ಯಾಕಂದರೆ ಒಂದೇ ನಟರ ಸಿನಿಮಾ ಬಂದಾಗ ಅಭಿಮಾನಿಗಳಲ್ಲಿ ಸ್ವಲ್ಪ ಗೊಂದಲ ಇರುತ್ತೆ. ಅವ್ರಿಗೂ ಸ್ವಲ್ಪ 2 ವಾರ ಬಿಟ್ಟು ಬಂದರೆ ಅವ್ರಿಗೂ ಖುಷಿ ಆಗುತ್ತೆ ಅನ್ನೋ ಒಂದು ವಿಚಾರದಲ್ಲಿರುತ್ತೆ. ಈಗ ಪ್ರಾಬ್ಲಮ್ನ ಕೊಡೋಕ್ಕೆ ಕೆಲವರು ಇದ್ದಾಗ ಸ್ವೀಕಾರ ಮಾಡೋಕ್ಕೆ ನಾವು ಇರಲೇಬೇಕಲ್ವರ, ಫೇಸ್ ಮಾಡೋಣ, ಏನಾಗುತ್ತೆ ನೋಡೋಣ. ನಾವು ವಾಣಿಜ್ಯ ಮಂಡಳಿಲಿ ಕೂತ್ಕೊಂಡು ಮನವಿ ಮಾಡಿದ್ದೀವಿ, ಬೇಡ ಅಂತ ಕೇಳಿದ್ದೀವಿ. ಇದ್ರ ಮೇಲೆ ಏನಾಗುತ್ತೆ ನೋಡೋಣ ನೆಕ್ಸ್ಟ್. ಸರ್, ಒಂದು ಪೋಸ್ಟರು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಅಪ್ಪು ತೀರು ಹೋದ ಮೇಲೆ ದುಡ್ಡು ಮಾಡೋಕ್ಕೋಸ್ಕರನೇ ನಿರ್ಮಾಪಕರು ಈ ರೀತಿಯ ಒಂದು ಅಪ್ಪು ಸಿನಿಮಾಗಳನ್ನು ರಿಲೀಸ್ ಮಾಡ್ತಾ ಇದ್ದಾರೆ ಅಂತ. ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸರ್? ನಿರ್ಮಾಪಕರು ಸಿನಿಮಾ ಮಾಡೋದೇ ಮೊದಲು ದುಡ್ಡುಗೋಸ್ಕರನೇ ಮೊದಲನೇದು, ಮತ್ತು ಈ ಪ್ರೇಕ್ಷಕರನ್ನ ರಂಜಿಸೋಕ್ಕೋಸ್ಕರ ಮೊದಲು ಅಲ್ವರ. ಪ್ರೇಕ್ಷಕರು ಇದ್ದರೆ, ಅಭಿಮಾನಿಗಳಿದ್ದರೆ ತಾನೆ ನಾವು ಅವ್ರು ಬಂದು ನಮಗೆ ನೋಡಿದ್ರೆ ತಾನೆ ನಮಗೆ ದುಡ್ಡು ಬರುತ್ತೆ, ನಾವು ಇನ್ನೊಂದು ಸಿನಿಮಾ ಮಾಡೋಕ್ಕೆ ಸಾಧ್ಯ. ಅಭಿಮಾನಿಗಳಲ್ಲಿ ಅವರು ತಪ್ಪು ತಿಳ್ಕೊಂಡಿರ್ಬೋದು, ಕಲ್ಪನೆ ಇದ್ದರೆ ದಯವಿಟ್ಟು ಮನವಿ ಮಾಡ್ತೀನಿ, ಅವ್ರು ಯಾರು ಎಲ್ರಿಗೂ ನಾನು ತಿಳ್ಕೊತೀನಿ. ನಿರ್ಮಾಪಕರು ಹಣ ಹಾಕಿ ಪಿಕ್ಚರ್ ಮಾಡೋದೇ ದುಡ್ಡು ಮಾಡೋಕ್ಕೋಸ್ಕರ. ನಿಮ್ಮನ್ನು ರಂಜಿಸೋಕ್ಕೂ ಎರಡನೇ ಉದ್ದೇಶ ಎಲ್ಲಿರ್ತವೆ. ನೀವು ನೋಡಿದ್ರೆ ನಮಗೆ ತಾನೆ ಪಿಕ್ಚರು ಒಳ್ಳೆಯ ಸಿನಿಮಾ. ಆವತ್ತು ಸ್ವಲ್ಪ ಸಣ್ಣ ಪುಟ್ಟ ನನಗೇನು ಸಮಸ್ಯೆ ಆಗಿತ್ತು, ಇವತ್ತು ನಿಮ್ಮ ಮುಂದೆ ಬಂದಾಗ ನೀವೆಲ್ಲ ಆಶೀರ್ವಾದ ಮಾಡಿ ಬೆಳೆಸ್ತೀರಾ ಅನ್ನೋ ಒಂದು ನಂಬಿಕೆ ಇದೆ. ಆ ನಂಬಿಕೆ ಮೇಲೆ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಇವತ್ತು ಅಭಿಮಾನಿಗಳಿಗೋಸ್ಕರ ತರೋದು. ಅಭಿಮಾನಿಗಳಿದ್ರೇ ಚಿತ್ರರಂಗ, ಅಭಿಮಾನಿಗಳಿದ್ದರೆ ಯಾವ ಚಿತ್ರರಂಗನೂ ಇರಲ್ಲ. ಅಭಿಮಾನಿಗಳಿದ್ರೇ ಎಲ್ಲ ನಡೆಯೋಂಥ ನಾನು. ಸರ್, ಈಗ ಸಾಮಾನ್ಯವಾಗಿ ಅಪ್ಪು ತೀರು ಹೋದ್ಮೇಲೆ ಅವರ ಹುಟ್ಟುಹಬ್ಬಕ್ಕಾಗಿರ್ಬೋದು, ಡೆತ್ ಡೇಗೆ ಒಂದೊಂದು ಸಿನಿಮಾನ ರಿಲೀಸ್ ಮಾಡಬೇಕು ಅನ್ನೋ ಒಂದು ಪ್ಲ್ಯಾನಿಂಗ್ ಆಗಿತ್ತು. ಬಟ್ ಅದನ್ನು ಹೊರತುಪಡಿಸಿ ಈ ಉಳಿದ ದಿವಸಗಳಲ್ಲಿ ಯಾಕೆ ರಿಲೀಸ್ಗೆ ಮುಂದಾಗಿರೋದು ಅಂತ? ನಮ್ಮ ಚಿತ್ರರಂಗದಲ್ಲಿ ಇತ್ತೀಚೆಗೆ ಚಿತ್ರಗಳ ಕೊರತೆ ಇದೆ. ನಟರ ಚಿತ್ರಗಳು ಬರ್ತಾ ಇಲ್ಲ. ಅಭಿಮಾನಿಗಳು ಇರ್ತಾರೆ, ನಾವು ಹೇಳಿದ್ರು ಕನ್ನಡ ಚಿತ್ರರಂಗ ಅಭಿಮಾನಿಗಳು, ಅದು ಯಾರ ಅಭಿಮಾನಿಗಳು ಅವರೆಲ್ಲರೂ ಸಿನಿಮಾ ನೋಡಬೇಕು ಅನ್ನೋ ಒಂದು ಆಸೆ ಆಕಾಂಕ್ಷೆಗಳು ಎರಡೂ ಇರ್ತವೆ ಅವ್ರಿಗೆ. ಈಗ ನಮ್ಮ ಚಿತ್ರಮಂದಿರಗಳು ಇರ್ತವೆ, ಚಿತ್ರಮಂದಿರಗೂ ಸಿನಿಮಾನೂ ಇಲ್ಲ. ಈಗ ಯಾವುದು ರಿಲೀಸ್ ಆಗ್ತಾಯಿದೆ ಹೇಳಿ? ಯಾವ ನಟರದ್ದು ಸಿನಿಮಾ ಸದ್ಯಕ್ಕೆ ಬಿಡುಗಡೆ ಆಗೋ ಸೂಚನೆ ಇಲ್ಲ. ಇನ್ನೇನು 2 ತಿಂಗಳು 3 ತಿಂಗಳು 6 ತಿಂಗಳು ಕಾಯಬೇಕು. ಆ ಒಂದು ಚಿತ್ರಮಂದಿರಕ್ಕೂ ಬೇಕಲ್ಲಮ್ಮ, ಎರಡೂ ಬೇಕು. ಚಿತ್ರಮಂದಿರಕ್ಕೂ ಬೇಕು, ಪಬ್ಲಿಕ್ಕಿಗೂ ಬೇಕು. ಪಬ್ಲಿಕ್ಕು ಸಿನಿಮಾ ನೋಡ್ತಾರೆ. ಅವ್ರಿಗೆ ಒಂದು ಈಗ ಕೆಲವು ಅಭಿಮಾನಿಗಳು ನಾನು ನೋಡಿದ್ದೀನಮ್ಮ, ಪ್ರತಿ ಶುಕ್ರವಾರ ಅವರು ಸಿನಿಮಾ ನೋಡೋ ಒಂದು ಅಭ್ಯಾಸ ಇಟ್ಕೊಂಡಿರ್ತಾರೆ. ಎಷ್ಟೋ ಜನ ಅಭಿಮಾನಿಗಳು ಅವರು ಒಂದು ಪಿಕ್ಚರ್ ನೋಡಬೇಕು, ಯಾವುದೋ ಒಂದು ಸಿನಿಮಾ ಶುಕ್ರವಾರ ಶನಿವಾರ ಭಾನುವಾರ ಅವರು ಆ ವಾರದಲ್ಲಿ ಒಂದು ಸಿನಿಮಾ ನೋಡಬೇಕು ಅನ್ನೋ ಒಂದು ಅಭ್ಯಾಸ ಮಾಡಿದ್ದಾರೆ. ಅಂಥವ್ರನ್ನ ನಾವು ಉಳಿಸ್ಕೊಬೇಕಲ್ವ್ರ. ಅವರಿದ್ದರೆ ನಾವು ಅವ್ರಿಗೆ ಮನೋರಂಜನೆ ಕೊಡೋದಕ್ಕೋಸ್ಕರ ನಮ್ಮ ಒಂದು ಸಿನಿಮಾ ಒಂದು ಪ್ರಯತ್ನ ಮಾಡ್ತಾಯಿದ್ದೀನಿ. ಸರ್, ಈಗ ಪರ್ಟಿಕ್ಯುಲರ್ ಆಗಿ ಮೇ 10ಕ್ಕೆ ರಿಲೀಸ್ ಮಾಡಬೇಕು, ಇದಕ್ಕೆ ಸಂಬಂಧಪಟ್ಟಂದರೆ ಏನಾದರೂ ಪ್ಲ್ಯಾನಿಂಗ್ ಇತ್ತೆ ಸರ್ ನಿಮಗೆ? ನನಗೆ ಸುಮಾರು 1 ತಿಂಗಳಿಂದನೇ ನಾನು ಪ್ಲ್ಯಾನ್ ಮಾಡಿದ್ದೆ. ಜಾಕಿ ರಿಲೀಸ್ ಆಗಿದ್ದ ದಿವಸನೇ ನಾನು ಅಂದ್ಕೊಂಡಿದ್ದೆ, ಅದು ಅದರದ್ದು ಗಳಿಕೆ ನೋಡಿ, ಅದರದ್ದು ಒಂದು ಚೆನ್ನಾಗಿರೋದು ನೋಡಿ. ಮೇ 10 ಒಂದು ವಿಶೇಷವಾದ ದಿನ, ತಮಗೆ ಗೊತ್ತಿರಬೇಕು, ಬಸವ ಜಯಂತಿ, ಅಕ್ಷಯ ತೃತೀಯೆಗೆ ಒಂದು ಅಂಥ ದಿವಸ ನಾನು ಬಿಡುಗಡೆ ಮಾಡಿದ್ರೆ ನಮಗೂ ಒಳ್ಳೆಯದು. ಏನು ಅದೇನು ಹೇಳ್ತಾರೆ ನನಗೆ ಗೊತ್ತಿಲ್ಲ, ಅವತ್ತಿನ ಒಂದು ದಿವಸದ್ದು ವಿಶೇಷತೆ ಇದೆ. ಆ ವಿಶೇಷತೆಯಿಂದ ನಮಗೊಂದು ಒಳ್ಳೆಯದಾಗಲಿ ಅನ್ನೋ ಒಂದು ಪ್ಲ್ಯಾನ್ ಇತ್ತಮ್ಮ. 10ಕ್ಕೆ ನಮಗೆ ರಜಾ, 11ಕ್ಕೆ ಸೆಕೆಂಡ್ ಸ್ಯಾಟರ್ಡೆ, ಈ ಥರ ಒಂದು ರಜದಲ್ಲಿ ಬಂದಾಗ ಒಂದು ಒಳ್ಳೆಯ ಕಲೆಕ್ಷನ್ಗಳು ಬರ್ತವೆ. ಸರ್, ಇನ್ನೊಂದು ಕೇಳಲೇಬೇಕು. ನೀವು ಹೇಳಿದ್ರಿ ಅಂಜನಿ ಪುತ್ರ ಸಂದರ್ಭದಲ್ಲಿ ನನಗೆ ಸ್ವಲ್ಪ ಸಮಸ್ಯೆ ಆಗಿತ್ತು ರಿಲೀಸ್ ಆದಾಗ ಅಂತ, ಅದನ್ನು ಇವಾಗ ಸರಿ ಮಾಡೋಕ್ಕೋಸ್ಕರ ಅಂಜನಿ ಪುತ್ರ ರಿಲೀಸ್ ಮಾಡ್ತಿದ್ದೀನಿ ಅಂತ. ಆ್ಯಕ್ಚುಲಿ ಏನಾಗಿತ್ತು ಸರ್ ಅವತ್ತು?
ಹೌದು, ನಮ್ಮ ವಕೀಲರು ಸ್ವಲ್ಪ ಕೆಲವರು ಅಸಮಾಧಾನಗೊಂಡಿದ್ದರು. ವಕೀಲರು ಅವ್ರ ಬೇಗ ಸ್ವಲ್ಪ ಏನೋ ಅವ್ರಿಗೆ ನೋವಾಗಿದೆ ಅನ್ನೋ ಒಂದು ವಿಷಯನ ಕೋರ್ಟಲ್ಲಿ ಇದು ಮಾಡಿದರು. ಆ ಟೈಮೇ ನಮಗೆ ಸರಿಯಾದ ನೋಟಿಸ್ ಬಂದಿರಲಿಲ್ಲ. ಬರೆದಿದ್ದಾಗ ಅವರು ಸ್ವಲ್ಪ ಮುಂದುವರೆದು ಸ್ಟೇ ತಂದಿದ್ರು. ಅವತ್ತು ಪಿಕ್ಚರ್ ಬಂದಾಗ 2 ದಿವಸನೋ 3 ದಿವಸನೋ ನಿಂತ್ಕೊಂಡಿತ್ತು ಅದು ರಿಲೀಸ್ ಆಗಿ. ಸೊ ಆಮೇಲೆ ಹೋಗಿ ನಾವು ಮನವಿ ಮಾಡಿ ಅವ್ರು ಏನು ಹೇಳಿದ್ರಲ್ಲ ಸ್ವಲ್ಪ ತೆಗೆದು ಸಣ್ಣ ಪುಟ್ಟದೊಂದು ಕಟ್ಸ್ ಕೇಳಿದ್ರು. ಅವ್ರಿಗೂ ನೋವಾಗಬಾರ್ದು, ಯಾವುದೇ ಒಂದು ವರ್ಗಕ್ಕೂ ನೋವಾಗಬಾರ್ದು ಅಂತೇಳಿ ಅವ್ರು ಹೇಳ್ದಂಗೆ ನಾವೆಲ್ಲ ಮಾಡಿಕೊಟ್ಟು 3 ದಿವಸ ಆದಮೇಲೆ ಬಿಡುಗಡೆ ಮಾಡಿದೆ. ಆ ರೀತಿ ಆಗಿದ್ದೀನಿ, ಬೇರೆ ಇನ್ಯಾರು ಆಗಲಿಲ್ಲಮ್ಮ. ಸರ್, ಈ ರೀ ರಿಲೀಸ್ಗೆ ಸಂಬಂಧಪಟ್ಟಂತೆ ಅಶ್ವಿನಿ ಮೇಡಮ್ ಆಗಿರ್ಬೋದು, ಸೊ ಅವ್ರ ಜೊತೆ ಏನಾದರೂ ಮಾತಾಡಿದ್ರಾ? ಇಲ್ಲ, ಅವರು ಇನ್ನೂ ಕಾಂಟ್ಯಾಕ್ಟ್ ನಾನು ಏನು ಮಾತಾಡಿಲ್ಲ. ಇವತ್ತು ನಾಳೆ ನಾನು ಅವ್ರ ಹತ್ರ ನಾನು ಇರಲಿಲ್ಲ, ಊರಲ್ಲಿ ಇರಲಿಲ್ಲ. ಇವತ್ತು ಬೆಳಗ್ಗೆ ಬಂದೀನಿ. ಇವತ್ತು ನಾಳೆ ಆದರೆ ಕಾಂಟ್ಯಾಕ್ಟ್ ಮಾಡ್ತೀನಿ, ಮಾತಾಡಿ ಅವರ ಒಂದು ಬೆಂಬಲ ಎಲ್ಲ ಬೇಕಲ್ಲ. ಚಿತ್ರರಂಗದಲ್ಲಿ ಎಲ್ಲರ ಬೆಂಬಲ ಇದನ್ನು ಚಿತ್ರ ಮಾಡೋಕ್ಕೆ ಸಾಧ್ಯ. ಕೆಲವ್ರ ಬೆಂಬಲ ಬಿಟ್ಟು ನಾವು ಮಾಡೋಕ್ಕೂ ಆಗೋದಿಲ್ಲ, ಮಾಡಲೂಬಾರ್ದು. ಯಾರು ಸಂಬಂಧಪಟ್ಟಂಥವ್ರನ್ನ ಬೆಂಬಲನ ಕೇಳೋದು ನಮ್ಮ ಧರ್ಮ, ಕೇಳ್ತೀನಮ್ಮ. ಸರ್, ಇನ್ನೊಂದು ವಿಚಾರ ಕೇಳಲೇಬೇಕು. ಸೊ ಈಗ ವಾಣಿಜ್ಯ ಮಂಡಳಿಗೆ ನೀವು ದೂರು ಸಲ್ಲಿಸಕ್ಕೆ ಬಂದಿದ್ದೀರಾ. ದೂರಲ್ಲಿ ಏನೆಲ್ಲ ಉಲ್ಲೇಖ ಮಾಡಿದ್ದೀರಾ ಅಂತ? ದೂರು ಅಂತ ಇಲ್ಲಮ್ಮ, ಇದು ಒಂದು ರಿಕ್ವೆಸ್ಟ್ ಲೆಟ್ರು. ಈಗ ಒಂದೇ ನಟರ ಸಿನಿಮಾ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. 2 ಸಿನಿಮಾ ಒಂದೇ ದಿವಸ ಬಿಡುಗಡೆ ಆಗಬಾರ್ದು ಅನ್ನೋದು ಒಂದು ಮನವಿ. ನಂದೇ ಅಲ್ಲ, ಬೇರೆ ಯಾರ್ದೂ ಆಗಬಾರ್ದು. ನನ್ನ ಸಿನಿಮಾ ಅಂತಲ್ಲಮ್ಮ, ಒಬ್ಬ ನಾಯಕ ನಟರು ಒಂದು ಸಿನಿಮಾ 2 ಸಿನಿಮಾ ಬರಬಾರ್ದು ಅನ್ನೋದು ಒಂದು ಮನವಿ. ಈಗ ಅದರಲ್ಲಿ ಏನು ಮತ್ತೆ ವಾಣಿಜ್ಯ ಮಂಡಳಿ ನಿಯಮ ಏನಿರ್ತದೆ, ಮೊದಲು ಯಾರು ಅನೌನ್ಸ್ ಮಾಡಿರ್ತಾರೆ, ಮೊದಲು ಅದೆಲ್ಲ ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಅವರಿಗೆ ಸಲಹೆ ಕೊಡ್ತಾರೆ. ಮಾಡಲೇ ಅಂತ ಆರ್ಡ್ರ್ ಮಾಡೋಕ್ಕಾಗಲ್ಲ. ಒಂದು ಸಲಹೆ, ನೋಡಪ್ಪ ಈ ಥರ ಬೇಡ ಅಂತಾರೆ ಅಂತ. ಆ ರೀತಿ ಒಂದು ಕೂರಿಸಿ ಒಂದು ಏನಂತಾರೆ, ಒಂದು ಒಳ್ಳೆಯ ರೀತಿಯಲ್ಲಿ ಸಮಸ್ಯೆನ ಬಗೆಹರಿಸ್ಬೋದು ಅಂತ ಒಂದು ನಂಬಿಕೆ ಇದೆ. ಸರ್, ಪವರ್ ಅನ್ನುವಂಥ ಒಂದು ಸಿನಿಮಾದ ನಿರ್ಮಾಪಕರಿಗೂ ನಿಮಗೂ ಒಳ್ಳೆ ನಂಟಿದೆ. ಸೊ ಅವರಲ್ಲಿ ಒಂದು ಮನವಿಯನ್ನು ಮಾಡಿದ್ರ ನೀವು? ಅದಾದಮೇಲೆ ಅವರು ಯಾವ ಥರ ರಿಯಾಕ್ಟ್ ಮಾಡಿದರು? ಅವರು ಮಾತಾಡಿದ್ದೀನಿ, ಪವರ್ ನಿರ್ಮಾಪಕರು ನಾನು ಮಾತಾಡಿದ್ದೀನಿ, ಅವ್ರಿಗೂ ವಿಷಯ ತಿಳಿಸಿದ್ದೀನಿ. ಇಲ್ಲ, ನಾನು ಹೇಳ್ತೀನಿ ಅವ್ರಿಗೆ, ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಇವತ್ತು ನಾಳೆ ಗೊತ್ತಾಗಿಲ್ಲ, ಇವಾಗ ಮಾತಾಡ್ತೀನಿ. ಬೆಳಗ್ಗೆ ಬಂದ ತಕ್ಷಣ ನಿಮ್ಮ ಹತ್ರ ಮೀಟ್ ಮಾಡೋಕ್ಕೆ ಬಂದೆ. ಈಗ ಮಧ್ಯಾಹ್ನ ಮೇಲೆ ಅವ್ರ ಹತ್ರ ಮಾತಾಡಿ ಅವ್ರನ್ನ ತಿಳ್ಕೊಳ್ತೀನಿ ಏನು ಮಾಡ್ತಾರೆ ಅಂತ. ಒಳ್ಳೆ ನೆಂಟಿದೆ ಅವರು, ನಾವು ಒಳ್ಳೆ ಫ್ರೆಂಡ್ಸೇ, ಅದು ಎರಡನೇ ಮಾತಿಲ್ಲ. ವಿತರಕರಿಗೂ ಸಮೇತ ಹೇಳಿದ್ದೀನಿ. ವಿತರಕರು ಈಗ ನೋಡ್ಬೇಕು, ಈ ಮಧ್ಯಾಹ್ನ ಇಲ್ಲಿ ಬಂದಾಗೆಲ್ಲ ಒಂದು ಇಲ್ಲಿ ಕೂತಾಗ ವಾಣಿಜ್ಯ ಮಂಡಳಿಲಿ ಬಗೆಹರಿದಿರೋಂಥ ಸಮಸ್ಯೆಗಳು ಯಾವುದೂ ಇಲ್ಲಮ್ಮ. ಎಲ್ಲವೂ ಬಗೆಹರಿಸ್ತಾರೆ, 100 ಬಗೆಹರಿಸಿದ್ದಾರೆ. ಇದನ್ನು ಬಗೆಹರಿಸ್ತಾರೆ ಅಂತ ಒಂದು ನಂಬಿಕೆ ಇದೆ. ಸರ್, ನೀವು ಹೇಳಿದ್ರಿ ಜಾಕಿ ರಿಲೀಸ್ ಆದಮೇಲೆ ಒಳ್ಳೆ ಕಲೆಕ್ಷನ್ಸ್ ಆಗಿತ್ತು ಅಂತೇಳಿ. ನೀವು ಸಾಕಷ್ಟು ರೀತಿಯಲ್ಲಿ ಹಣವನ್ನು ಸಿನಿಮಾ ರಂಗದಲ್ಲೇ ಕಳ್ಕೊಂಡಿದ್ದೀರಾ. ಸೊ ಎಷ್ಟರ ಮಟ್ಟಿಗೆ ರಿಕವರ್ ಮಾಡ್ಕೋಬೋದು ಅಂತ ಸರ್ ಈ ಸಿನಿಮಾ ರಿಲೀಸ್ ಆಗಿ ಜನರು ಬಂದರೆ? ಅದು ಇವತ್ತು ನಾವೇನು ಹೇಳೋಕ್ಕೆ, ಇನ್ನು ಮೊದಲನೇ ದಿವಸ ಕಲೆಕ್ಷನ್ ನೋಡ್ಬೇಕಾದ್ರೆ ಹೇಳ್ತೀನಿ. ಇವತ್ತು ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ. ಮೊದಲನೇ ದಿವಸ ನೋಡಿದಾಗ ಮಾರ್ನಿಂಗ್ ಶೋ ಮ್ಯಾಟ್ನಿ ಬಂದ ಮೇಲೆ ಬೇಕಾ ನಿಮ್ಮ ಮೊದಲನೇ ಸಾಯಂಕಾಲ ಬಂದು ನಾನು ಹೇಳ್ತೀನಿ ಇಷ್ಟು ಬರ್ಬೋದು ಅಂತ ಒಂದು ಲೆಕ್ಕಾಚಾರ ಮಾಡ್ಬೋದು. ಇವತ್ತೇ ನಾವು ಹೇಳೋದು ಇನ್ನೂ ಅದು ಟೂ ಅರ್ಲಿ ಆಗುತ್ತೆ. ಯಾಕಂದರೆ ಬಿಡುಗಡೆ ಆದಮೇಲೆ ಓಪನಿಂಗ್ ಬರುತ್ತಲ್ಲಮ್ಮ, ಒಂದು ಮಾರ್ನಿಂಗ್ ಶೋ ಮ್ಯಾಟ್ನಿ ಏನಾಗುತ್ತಲ್ಲ, ಆ ಕಲೆಕ್ಷನ್ ಮೇಲೆ ಒಂದು ವಾರದ್ದು ನಾವು ತೀರ್ಮಾನ ಮಾಡ್ಬೋದು. ಆ ಒಂದು ನಂಬಿಕೆ ಇದೆ ಸರ್. ಬಟ್ ನೀವು ಎಷ್ಟು ಸೇಫ್ ಆಗ್ಬೋದು ಅಂತ ಸರ್ ಈ ಸಿನಿಮಾ ರಿಲೀಸ್ ಆಯಿತು ನೀವು ಅಂದ್ಕೊಂಡ ದಿನದಲ್ಲೇ? ಅಂದರೆ ಇದು ಒಂಥರ ಬೋನಸ್ ಎಷ್ಟು ಬೇಕಾದ್ರೂ ಬರ್ಬೋದು. ಬೋನಸ್ನ ನೀವು ಅಷ್ಟೇ ಕೊಡಿ ಇಷ್ಟೇ ಕೊಡಿ ಅಂತ ಕೇಳೋಕ್ಕಾಗಲ್ಲ ಅಲ್ವಾ. ಅಭಿಮಾನಿಗಳು ಯಾವ ರೀತಿ ಬೋನಸ್ ಕೊಡ್ತಾರೆ ಸ್ವೀಕಾರ ಮಾಡಬೇಕು. ಅಭಿಮಾನಿಗಳು ಕೊಟ್ಟಿದ್ದು ನಾವು, ಅಭಿಮಾನಿಗಳಿದ್ರೆ ತಾನೇ ನಾವು ಸಿನಿಮಾ ಇಂಡಸ್ಟ್ರಿ ಇರೋದು. ಅಭಿಮಾನಿಗಳು ಪಿಕ್ಚರ್ ನೋಡ್ರೆ ನಮ್ಮಂಥ ನಿರ್ಮಾಪಕರು, ನಮ್ಮಿಂದ ಬೇರೆ ಮಿಕ್ಕದಂಥವ್ರಲ್ಲವ್ರ. ಅಭಿಮಾನಿಗಳು ಯಾವ ರೀತಿ ಬೋನಸ್ ಕೊಡ್ತಾರೋ ಸ್ವೀಕಾರ ನಾನು ಮಾಡೋಕ್ಕೆ ರೆಡಿ ಇದ್ದೀನಿ. ಸರ್, ಕೊನೆಯದಾಗಿ ರಶ್ಮಿಕಾ ಮಂದಣ್ಣ ಅಭಿಮಾನಿಗಳಾಗಿರ್ಬೋದು ಅಥವಾ ದೊಡ್ಡಮನೆ ಅಭಿಮಾನಿಗಳು, ಅಪ್ಪ ಅವರ ಅಭಿಮಾನಿಗಳಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ? ಅವ್ರನ್ನೆಲ್ಲ ಹಾಕೊಂಡು ಸಿನಿಮಾ ಮಾಡೋದೇ ನನ್ನ ಭಾಗ್ಯ ಅಂತ ತಿಳ್ಕೊಬೋದು. ಇಷ್ಟು ನಟರನ್ನು ಹಾಕಿ ಮಾಡಿದಂಥದ್ದು ನಮ್ಮದೊಂದು ಭಾಗ್ಯ. ಯಾಕಂದರೆ ಎಲ್ರಿಗೂ ಅವಕಾಶ ಸಿಗಲ್ಲ. ಅದರಲ್ಲಿ ನನಗೊಬ್ಬ ಅವಕಾಶ ಸಿಕ್ಕಿದೆ, ಅದಕ್ಕೆ ನಾನು ಚಿರಋಣಿ. ಅಭಿಮಾನಿಗಳು ಒಳ್ಳೆಯ ಸಿನಿಮಾನ ಅವರು ನೋಡ್ತಾರೆ, ಅವರು ಬೆಳೆಸ್ತಾರೆ. ಎಲ್ರಿಗೂ ನಾನು ಕೇಳೋದು, ತಾವು ಈ ಸಿನಿಮಾನ ನೋಡಿ ಬೆಳೆಸಿ ಆಶೀರ್ವಾದ ಮಾಡಿ ಅಂತ ನಾನು ಅವ್ರ ಮನವಿ ಮಾಡ್ತೀನಿ. ಅವರು ಖುಷಿ ಇದ್ದರೆ ನಾವು ಖುಷಿ. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ, ಇದಿಷ್ಟು MN ಕುಮಾರ್ ಅವರ ಮಾತಾಗಿತ್ತು. ಅಂಜನಿ ಪುತ್ರ ರಿಲೀಸ್ ಬಗ್ಗೆ ಇಷ್ಟು ಗೊಂದಲಗಳು ಸೃಷ್ಟಿಯಾದರೂ ಕೂಡ ಅದನ್ನು ಮಾತಾಡಿ ಬಗೆಹರಿಸೋಣ ಅನ್ನುವಂಥ ಮಾತನ್ನು MN ಕುಮಾರ್ ಅವರು ಹೇಳಿದ್ದಾರೆ. ಸೊ ಮೇ 10ಕ್ಕೆ ಅಂಜನಿ ಪುತ್ರ ರಿಲೀಸ್ ಆಗುತ್ತೆ, ಅದರ ಜೊತೆಗೆ ಪವರ್ ರಿಲೀಸ್ ಆಗುತ್ತಾ ಕಾದು ನೋಡಬೇಕು. ಕ್ಯಾಮರಾ ಪರ್ಸನ್ ಗಿರಿ ಜೊತೆ ದೀಪಿಕಾ, ವಿಸ್ತಾರ ನ್ಯೂಸ್, ಬೆಂಗಳೂರು.